ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಿತ್ರದುರ್ಗ ಡಿಸ್ಟಿಕ್ಕು ಹಿರಿಯೂರು ತಾಲೂಕು ಹಿರಿಯೂರು ಕಸಬಾ, ಹಿರಿಯೂರಿಂದ ಇಲ್ಲಿಗೆ 12 ಕಿಲೋಮೀಟ್ರ್ ಆಗುತ್ತೆ. ಇದು ಸರ್ವಿಸ್ ರೋಡ್ ಅಟ್ಯಾಚ್ ಇರುವಂಥ 25 ಎಕರೆ ಮಾರುವಂಥ ಜಮೀನು. ಇನ್ನು ಈ ಜಮೀನಲ್ಲಿ ಮಣ್ಣು ಯಾವುದು, ಇಲ್ಲಿ ಏನೆಲ್ಲ ಉಪಯೋಗಿಸ್ಕೋಬೋದು, ಇದರ ಬೆಲೆ ಎಷ್ಟು, ನೀರಿನ ಸ್ಥಿತಿ ಹೇಗಿದೆ, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ 25 ಎಕರೆ ಮಾರುವಂಥ ಜಮೀನು. ಇದು ನೀವು ನೋಡ್ತಾ ಇದ್ದೀರಾ, ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ. ಇದೊಂದೇ ಅಂದರೆ 25 ಎಕರೆ ಮಾತ್ರ. ಇದು ಕೂಡ ನೀರಾವರಿ ಜಮೀನೇ. ಇಲ್ಲಿ ಕೂಡ 2 ಬೋರ್ ಇದೆ, 1 TC ಇದೆ. ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ. ಇಲ್ಲಿ ಸುತ್ತಲೂ ನೋಡಿದ್ರೆ ನೀವು ಹೇಳ್ಬೋದು, ಇಲ್ಲಿ ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ. ಯಾಕೆಂದರೆ ಹಿರಿಯೂರು ಭಾಗದಲ್ಲಿ ಒಂದಿಷ್ಟು 12-13 ಕಿಲೋಮೀಟ್ರ್ ಒಳಗಡೆ ಯಾವುದೇ ರೀತಿ ನೀರಿನ ಸಮಸ್ಯೆ ಬರಲ್ಲ. ಯಾಕೆಂದರೆ ಆ ಕಡೆ ವಾಣಿ ವಿಲಾಸ ನೀರಿನ ಫೋರ್ಸ್ ಇದೆ, ಜೊತೆಗೆ ಚಾನಲ್ ಕೂಡ ಹೋಗುತ್ತೆ. ಈ ಜಮೀನು ಆ ಕಡೆನೇ ನೀವು ನೋಡ್ತಾ ಇದ್ದೀರ. ಆ ಕಡೆ ಒಂದು ಮನೆ ಶೆಡ್ ಮಾಡಿಕೊಂಡು ಅಲ್ಲಿ ಅಡಿಕೆ, ಬಾಳೆ ಎಲ್ಲವನ್ನು, ತೆಂಗು ಎಲ್ಲವನ್ನು ಕೂಡ ಬೆಳೆ ಇಟ್ಟಿದ್ದಾರೆ. ಈ ಜಮೀನು ಕೂಡ ಆ ರೀತಿ ಮಾಡ್ಕೋಬೋದು. ಜೊತೆಗೆ ಕೋಳಿ ಫಾರಮ್ ಕೂಡ ರೋಡ್ ಪ್ಲೇಸ್ ತುಂಬ ಚೆನ್ನಾಗಿದೆ, ಮಾಡ್ಕೋಬೋದು. ಇನ್ನು ತಾರೋಡಿಂದ ಇಲ್ಲಿಗೆ ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಕರೆಕ್ಟಾಗಿ ಒಂದು 500 ಮೀಟ್ರ್, ಅರ್ಧ ಕಿಲೋಮೀಟ್ರ್ ಆಗುತ್ತೆ, ಹೆಚ್ಚು ಕಮ್ಮಿ ಒಂದು 600 ಮೀಟ್ರ್ ಹೆಚ್ಚು ಕಮ್ಮಿ ಆಗುತ್ತೆ. ನೋಡಿರಿ, ನಿಮ್ಗೆ ಅಡಿಕೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂದರೆ ಆ ಕಡೆ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ಸು. ನೀರಿನ ಸಮಸ್ಯೆ ಅಂತೂ ಯಾವುದೇ ರೀತಿ ಈ ಭಾಗದಲ್ಲಿ ಇಲ್ಲ. ಇನ್ನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ. ಪ್ಯೂರ್ ರೆಡ್ ಸಾಯಿಲು ನೀವು ನೋಡ್ತಾ ಇದ್ದೀರಾ, ಪ್ಯೂರ್ ರೆಡ್ ಸಾಯಿಲು. ಈ ಕಡೆ ಜಾಸ್ತಿ ಕೆಲವೊಂದಿಷ್ಟು ಬ್ಲ್ಯಾಕ್ ಸಾಯಿಲ್, ಆದರೆ ಇಲ್ಲಿ ಕೆಲವೊಂದು 2-3 ಜಮೀನು ರೆಡ್ ಸಾಯಿಲೇ. ಈ ಕಡೆ ಒಂದು ಅರ್ಧ ಕಿಲೋಮೀಟ್ರಿಂದ ಈ ಕಡೆ ಎಲ್ಲ ರೆಡ್ ಸಾಯಿಲು ತುಂಬ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡು, ಬಾಳೆ, ಅಡಿಕೆ, ತೆಂಗು ತುಂಬ ಚೆನ್ನಾಗೇ ಮಾಡ್ಕೊಂಡಿದ್ದಾರೆ. ಈ ಜಮೀನಿನ ಮಾಲೀಕ ಕೆಲವು ಕಾರಣಾಂತರಗಳಿಂದ ಇದನ್ನು ಉಳುಮೆ ಮಾಡದೆ 4-5 ವರ್ಷದಿಂದ ಅದೇ ರೀತಿ ಬಿಟ್ಟಿದ್ದಾರೆ, ಇದೇ ರೀತಿ. ಈಗ ಈ ಜಮೀನು ಕೂಡ 2 ಬೋರ್ ಇದೆ, ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ. ಜೊತೆಗೆ ಇದು ಜನರಲ್ ಪ್ರಾಪರ್ಟಿ, ಯಾವುದೇ ಕೋರ್ಟು ಕಚೇರಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ನಿಮ್ಗೆ ಈ ಜಮೀನು ಬೇಕಂದರೆ, ಇಂಟ್ರೆಸ್ಟ್ ಇದ್ದರೆ ಕೆಳಗೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಇನ್ನು ಮಣ್ಣು ಪ್ಯೂರ್ ರೆಡ್ ಸಾಯಿಲು, ಜನರಲ್ ಪ್ರಾಪರ್ಟಿ. ಜೊತೆಗೆ ಎಲ್ಲ ವಿಚಾರವನ್ನು ಕೂಡ ನೋಡಿ, ಚಾನಲ್ ನೀರು ಹೋಗೋದಿಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಇದು ವಾಣಿ ವಿಲಾಸ ಚಾನಲ್ ನೀರು ಬರೋಂಥ ಜಾಗ. ಇದು ನೀರಿಂದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಹೇಳ್ತೀನಲ್ಲ, ಕೆಲವೊಂದಿಷ್ಟು ಸಮಸ್ಯೆಗಳಿಂದ ಈ ಜಮೀನಿನ ಮಾಲೀಕ ಮಾರ್ತಾ ಇದ್ದಾನೆ ಹೊರತಾಗಿ ಜಮೀನಿನ ಮಧ್ಯದಲ್ಲೇ ವಾಣಿ ವಿಲಾಸ ಚಾನಲ್ ನೀರು ಹೋಗುತ್ತೆ. ನೀರಿಂದು ನೀವು ಯಾವುದೇ ರೀತಿ, ಜೊತೆಗೆ ಬೇಸಿಗೆ ಕಾಲದಲ್ಲಿ ನೀರಿನ ಸಮಸ್ಯೆ ಏನಾದರೂ ಆದರೆ 2 ಬೋರ್ ಕೂಡ ಇದೆ. ಟೋಟಲ್ ಎಷ್ಟು ಎಕರೆ ಇದೆ? 2 ಬೋರ್ ಇದೆ, 1 TC ಇದೆ. ಚಾನಲ್ ನೀರು ಕೂಡ ಬರುತ್ತೆ. 100% ವಾಟರ್ ಸೋರ್ಸ್, ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ. ಜಮೀನಿಗೆ ಮುಖ್ಯವಾಗಿ ನಮಗೆ ಬೇಕಾಗೋದೇ ನೀರು, ಅದು ಈ ಜಮೀನಿಗಿದೆ. ಯಾವುದೇ ರೀತಿ ತೊಂದರೆ ಇಲ್ಲ. ಅದರಿಂದನೇ ಈ ಜಮೀನು ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾರೆ. ನೀವು ಇಂಟ್ರೆಸ್ಟ್ ಇದ್ದರೆ ಗಮನ ಕೊಡ್ಬೋದು. ಜೊತೆಗೆ ಎಲ್ಲವನ್ನು ಕೂಡ ವಿಡಿಯೋದಲ್ಲೇ ನೋಡಿ ಹೇಳೋದಕ್ಕೆ ಸಾಧ್ಯ ಆಗೋಲ್ಲ. ಅದರಿಂದ ನೀವು ಒಂದು ಸಾರಿ ಸ್ಥಳಕ್ಕೆ ಭೇಟಿ ಕೊಡಿ. ಭೇಟಿ ಕೊಟ್ಟಾಗ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ಖರೀದಿಸುವಂಥ ಪ್ರಯತ್ನ ಪಡಿ ಅಂತ ಹೇಳ್ತಾ, ಜೊತೆಗೆ ಈ ಜಮೀನಿನ ಬೆಲೆ ಕೊನೆಯದಾಗಿ ಈಗ ಎಲ್ಲವೂ ಚೆನ್ನಾಗಿದೆ. ಈ ಜಮೀನಿಗೆ ಎಲ್ಲವೂ ಪ್ಲಸ್ ಪಾಯಿಂಟೇ. ರೋಡ್ ಕೂಡ ಸರ್ವಿಸ್ ರೋಡು 40 ಅಡಿ ಸರ್ವಿಸ್ ರೋಡ್ ಇದೆ. ಸರ್ವಿಸ್ ರೋಡ್ ಅಟ್ಯಾಚೇ ಈ ಜಮೀನು ಇರೋದು. ಜೊತೆಗೆ ಚಾನಲ್ ನೀರು ಕೂಡ ಇದೇ ಜಮೀನಲ್ಲೇ ಹೋಗೋದು. ನೀವು ಅಕ್ಕಪಕ್ಕದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಎಲ್ಲವೂ ಚೆನ್ನಾಗಿದೆ, ನೋಡ್ಬೋದು. ಇನ್ನು 1 ಎಕರೆಗೆ ಈ ಜಮೀನಿಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆಗೆ 25 ಲಕ್ಷ ಹೇಳ್ತಾರೆ. 23ರಿಂದ 25 ಲಕ್ಷ ಅದರ ಮಧ್ಯ ಭಾಗದಲ್ಲಿ ವ್ಯವಹಾರ ಆಗುತ್ತೆ. ನೀವು ಇಂಟ್ರೆಸ್ಟ್ ಇರೋರು ಈ ಕಡೆ ಗಮನ ಹರಿಸ್ಬೋದು. ಮಣ್ಣು ನೋಡಿದ್ರೆ ನಿಮಗೆ ಪ್ಯೂರ್ ರೆಡ್ ಸಾಯಿಲ್. ಈ ಕಡೆ ಎಲ್ಲ ಬ್ಲ್ಯಾಕ್ ಸಾಯಿಲ್ ಇದ್ದರೂ ಕೂಡ ಈ ಭಾಗದಲ್ಲಿ ಮಾತ್ರ ಪ್ಯೂರ್ ರೆಡ್ ಸಾಯಿಲ್. ಇಂಟ್ರೆಸ್ಟ್ ಇರೋರು ಗಮನ ಕೊಡ್ಬೋದು. ಮತ್ತೊಂದು ಸಾರಿ ಹೇಳ್ತೀನಿ, 1 ಎಕರೆ 23ರಿಂದ 25 ಲಕ್ಷ ಹೇಳ್ತಾರೆ, ಅದರ ಮಧ್ಯದಲ್ಲಿ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಗಮನ ಕೊಡಿ. ಇನ್ನು ಇದೇ ರೀತಿ ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ
ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.